ಚಿಯರ್ಸ್ ಬ್ರೋ. ಯೋ ಚಿಯರ್ಸ್. ಅದೇ ಸರ್ಗೆ ಎರಡೆರಡು ಮದುವೆ ಆಗುತ್ತೆ. ಹೆಂಗೆ ಹೇಳ್ತೀರಾ? ಅವರೇ ಹೇಳಿದ್ರಲ್ಲ ಇವಾಗ ಎರಡೆರಡು ಇರುತ್ತೆ ಅಂತ. ಹೌದಾ ಬ್ರೋ? ಕಂಗ್ರ್ಯಾಚುಲೇಷನ್ ಬ್ರದರ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ನಾವು ಎಲ್ಲಿದ್ದೀವಿ ಇವಾಗ ಅಂತಂದರೆ ಶೋಭಿತಾ ನಮ್ಮ ಎಕ್ಸ್ ಕಂಪ್ನಿ ಎಂಪ್ಲಾಯ್ ಅವ್ರದ್ದು ಮದುವೆ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ನೋಡಿ ಯಾರ್ಯಾರು ಇದ್ದಾರೆ ಅಂತ. ನಮ್ಮ ಎಕ್ಸ್ ಎಂಪ್ಲಾಯೀಸ್ ಕೀರ್ತನ, ಹಾಯ್, ಇದು ವಾಣಿ ಅವರು, ಇವರು ರಾಜೇಶ್ ಬ್ರೋ ಅವರು. ಹಾಯ್ 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 ಬ್ರೋ. ನೀವು ಹೊಸ್ದಾಗಿ ಜಾಯ್ನ್ ಆಗಿದ್ದು, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ರಶ್ಮಿ ಅವರೇ ಹಾಯ್ ಹಾಯ್. ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಒದ್ದಾಡ್ತಾರೆ ನೋಡಿ ಬ್ರೋ. ನೋಡಿ 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 ನೋಡಿ, ಅವಾಗಿಂದನೂ ನಮ್ಗೆ ಹೆಂಗೆ ಹಾಕೊಂಡು ರುಬ್ತಾ ಇದ್ದಾರೆ ಅಂತಂದರೆ, ಅಲ್ಲೊಂದು ಗ್ಯಾಂಗು ಇಲ್ಲೊಂದು ಗ್ಯಾಂಗು. ಹಾಂ, ಯಾವುದು? ಓಕೆ, ಅದು ಪೋಸ್ ಅವಾಗಿಂದನು ಎಷ್ಟು. ಬನ್ನಿ ಕ್ಯಾಮ್ರಾಮನ್ ಹತ್ರನೇ ಮಾತಾಡ್ಸ್ಬಿಡ್ತೀನಿ. ಹಾಂ ಗೈಸ್, ಅದು ಆ್ಯಕ್ಚುಲಿ ಅವರೆಲ್ಲ ಎಕ್ಸ್ ಎಂಪ್ಲಾಯೀಸು, ನಾನು ಎಕ್ಸ್ ಎಂಪ್ಲಾಯಿ. ಬಟ್ ಮಿಸ್ ಆಗಿ ಅವರೆಲ್ಲ ಎಕ್ಸ್ ಎಂಪ್ಲಾಯೀಸ್ ಅಂತ ಹೇಳ್ಬಿಟ್ಟಿದ್ದೀನಿ. ಬಟ್ ದೇ ಆರ್ ಕರೆಂಟ್ಲಿ ವರ್ಕಿಂಗ್ ಎಂಪ್ಲಾಯೀಸ್. ನಾನು ಮಾತ್ರ ಎಕ್ಸ್ ಎಂಪ್ಲಾಯಿ ಅಷ್ಟೇ. ಓಕೆ ಸರ್, ರಜಾ ಕೊಟ್ಬಿಟ್ಟಿದ್ದಾರೆ ಅವರು. ಹೌದು ಬ್ರೋ. ಹೌದಾ? ಶೋಭಿತಾ ಮದುವೆಗೋಸ್ಕರ ನಾವು ರಜಾ ಹಾಕ್ತಿದ್ದೀವಿ. ಶೋಭಿತಾ ಮದುವೆಗೋಸ್ಕರ ನೀವೇ ರಜಾ ಹಾಕೊಂಡಿದ್ದೀರಾ? ಹೌದು. ಓ ಮೈ ಗಾಡ್, ಎಂತ ಫ್ರೆಂಡ್ಶಿಪ್ ಬ್ರೋ ನಿಮ್ದು, ಸೂಪರ್. ನೋ ಕಾಮೆಂಟ್ಸ್. ನೀವೆಲ್ಲ ನಾನು ಒನ್ ಡೇ ಮುಂಚೆ ಬಂದ್ರೆ ಸಂಜೆ ಬಂದಿದ್ದೆ. ಇನ್ನೊಂದು ಹೆಂಗ್ ಗೊತ್ತಾ ನಿಮಗೆ ಕಾಮಿಡಿ? ಅವ್ರಿಗೆ ರಜಾನೇ ಕೊಟ್ಟಿಲ್ಲ, ಆದ್ರೂ ಬಂದ್ಬಿಟ್ಟಿದ್ದಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವ್ದು ಸಿಕ್ ಲೀವ್ ಹಾಕೊಂಡಿದಾರಾ? ಇವರು ಆಕ್ಚುಲಿ ಕ್ವಾಲಿಟಿಯಲ್ಲಿ 50 ರಿಜೆಕ್ಷನ್ ಇದ್ರು ಬಂದಿದ್ದಾರೆ. ಓ ಮೈ ಗಾಡ್ ಬ್ರೋ. ಬ್ರೋ, ನೀವು ನಿಜವಾಗ್ಲೂ ಹಾರ್ಡ್ ವರ್ಕಿಂಗ್ ಅಲ್ಲ, ಸ್ಮಾರ್ಟ್ ವರ್ಕಿಂಗ್ ನೀವು. कितने तेजस्वी लोग हैं हमारे पास, कितने शानदार विचार रखते हैं जी. ಬಿಕಾಸ್ ವರ್ಕಿಂಗ್ ಇನ್ ಮ್ಯಾರೇಜ್. ಎಲ್ಲಿ ಲ್ಯಾಪ್ಟಾಪ್ ತಗೊಂಡ್ ಬಂದಿದ್ದೀರಾ ಬ್ರೋ? ಇಲ್ಲ, ಮೈಂಡ್ ಸೆಟ್ ಅಲ್ಲೇ. ವಾಹ್ ವಾಹ್ ವಾಹ್. ವಿಶ್ವೇಶ್ವರಯ್ಯ ಅಪ್ಕಮಿಂಗ್ ನೀವೇ ಆಗ್ತೀರಾ ಅವರು? ಇಲ್ಲ ಬ್ರೋ, ರಾಜೇಶ್ ವಿಶ್ವೇಶ್ವರಯ್ಯ. ಓ ಮೈ ಗಾಡ್. ರಾಜೇಶ್ ವಿಶ್ವೇಶ್ವರಯ್ಯ ಅಲ್ಲ, ರಾಜೇಶ್ವರಯ್ಯ. ರಾಜೇಶ್ವರಯ್ಯ. ವಾಹ್, ಈ ಥರ ಇರ್ಬೇಕು ಬ್ರೋ. ಕಂಟೆಂಟ್ ಕೊಟ್ಟರೆ ಈ ಥರ ಕೊಡಬೇಕು. ಅವರಂತೂ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಕಾಲಲ್ಲಿ. ಕಂಪ್ನಿ ಕಡೆಯಿಂದ ಕಾಲ್ ಬರ್ತಾನೆ ಇದೆ. ಹಾಂ, ಏನಕ್ಕೆ ಇಷ್ಟೊಂದು ಬ್ಯುಸಿ ಆಗ್ಬಿಟ್ರಿ ನೀವು ಜೀವನದಲ್ಲಿ? ಹಾಂ, ನಿಮ್ಮ ಅಪ್ಪ ಕೊಡ್ತಾನೆ. ಓಕೆ ಬ್ರೋ, ಇದೆಲ್ಲ ಕಟ್ ಮಾಡ್ಬಿಡ್ತೀನಿ, ತಲೆ ಕೆಡ್ಸ್ಕೋಬೇಡಿ. ಕಂಪ್ನಿ ಓಡಿಸ್ಬಿಡ್ತಾರೆ ಅಷ್ಟೇ ನಿಮ್ಮನ್ನೆಲ್ಲ, ಇದನ್ನ ಹಾಕ್ಬಿಟ್ರೆ. ಎಷ್ಟು ವರ್ಷ ಆಯ್ತು ನೀನು ಅಲ್ಲಿದ್ದು? ಜಸ್ಟ್ 2 years. ಯಾರು ದುಡ್ಡು ತಗೊಂಡ್ಬಂದಿಲ್ಲ ಅಂದ್ರೆ ಹಂಗೆ ತಗೊಂಡು ಹೋಗ್ಬಿಟ್ಟು ತಿನ್ಕೊಂಬರೋಣ. ಅಲ್ಲ, ಅಲ್ಲೇ ಹೋಗ್ಬೇಕಿತ್ತು. ಏಕೆ ನೋಡಿ, ಕುತ್ಕೊಳ್ಳೋಕೆ ಜಾಗ ಇಲ್ಲ. 3 ಐತೆ. 3 ಜನಕ್ಕೆ ಸಾಕಲ್ಲ ಬ್ರೋ. ಮಿದ್ದರೆಲ್ಲ ನಿಂತ್ಕೊಂಡು ಹೆಂಗೋ ಬ್ಯಾಲೆನ್ಸ್ ಮಾಡಿದ್ರೆ ವಾಣಿ ಮೇಡಮ್ ಸಾಕು. ನೀವು ನಿಂತ್ಕೊಂಡೆ ಕುಡಿತೀರಾ? ವಾಹ್, ಹುಡುಗಿಯರಿಗೆ ಸೀಟ್ ಬಿಟ್ಕೊಡ್ಬೇಕು ಹಂಗಂತ ಬಸ್ಸಲ್ಲಿ ಬಿಟ್ಕೊಟ್ಟಿನೇ ನಾವು ಇವಾಗ ನೋಡಿ ಆರ್ಥಿಕ ಪರಿಸ್ಥಿತಿ ಕುಸಿತೋಗ್ಬಿಟ್ಟಿದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾವು ಬರೀ ಸೀಟ್ ಹುಡುಗಿರಿಗೆ ಬಿಟ್ಕೊಟ್ಟು ಹುಡುಗರು ಎಲ್ಲಿಗೆ ಹೋಗ್ಬೇಕು? ಅವ್ರಿಗೆ ಅಂತಾನೆ ಸ್ಪೇಸ್ ಜಾಸ್ತಿ ಬಿಟ್ಕೊಟ್ಬಿಟ್ಟಿದೆ ಜೀವನದಲ್ಲಿ. ಏನಂತೀರಾ? ಬಸ್ಸಲ್ಲೂ ಅವ್ರದ್ದೇ ರಿಸರ್ವೇಶನ್, ಎಲ್ಲ ಕಡೆನೂ. ವುಮೆನ್ ಎಂಪವರ್ಮೆಂಟ್ ಒಳಗಡೆಯಿಂದ ಮಾಡಬೇಕು ಅಂತ. ಬಟ್ ಆದರೆ ನೀವು ನಮ್ಗೆ ಹಂಗೆ ಮೆನ್ಗೆ ಸಪೋರ್ಟ್ ಮಾಡಬೇಕು. ಎಲ್ಲೇ ಒಬ್ಬ ಅಯ್ಯೋ ದೇವ್ರೆ, ಸೀರೆ ಹಾಕಿದ್ರೆ ನಿಮ್ಗೋಸ್ಕರ ನಡ್ಕೊಂಡು ಬರ್ತಾ ಇದೀವಿ. ಅಪ್ಪ ಗೈಸ್, ಈ ಕಂಟೆಂಟ್ ನ ನಿಜವಾಗ್ಲೂ ನೀವು ಒಪ್ತೀರಾ? ಸೀರೆ ಹಾಕ್ತಾರೆ, ಯಾರು ನಡೆಯಲ್ಲ. ಕಮೆಂಟ್ ಮಾಡಿ ಪಿನ್ ಮಾಡಿ. ಹೇಳು, ಇವಾಗ ಮದ್ವೆಗೆ ಬಂದಿದ್ದೀವಿ, ಜ್ಯೂಸ್ ಕುಡಿಯಕ್ಕೆ ಬಂದಿದ್ದೀವಿ ನಾವೆಂತವ್ರು ಅಂತ ಹೇಳ್ತಾರೆ. ಹೌದು ಗೈಸ್, ಮದುವೆಗೆ ಬಂದು ನಾವು ಇಲ್ಲಿ ಜ್ಯೂಸ್ ಕುಡಿಯಕ್ಕೆ ಬಂದಿದ್ವಿ. ಜ್ಯೂಸ್ ಬೇಕು ತಗೊಳ್ಳಿ. ಯಾಕಮ್ಮ ಫುಲ್ ಬೇಜಾರಾಗ್ಬಿಟ್ಟಿದ್ದೀರಾ? ಸುಸ್ತಾಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಏನು ಬ್ರೋ?
ನಾನು ಈ ಕಡೆ ಮಾಡು. ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಯಾವ್ದು ಹೇಳಿ ನಿಮ್ ಯೂಟ್ಯೂಬ್ ನಂದಿತಾ ಚಾನಲ್? ಯಾದವ್ ಅಂತ. ನಂದಿತಾ ಯಾದವ್ ಅಂತ. ನಂದೇ ಇನ್ನು ಸಬ್ಸ್ಕ್ರೈಬರ್ ಬೆಳೀತಾ ಇಲ್ಲ, ನಾನು ಒದ್ದಾಡ್ತಾ ಇದ್ದೀನಿ. ಓಕೆ, ತೆಗೀರಿ ನಿಮ್ಮ ಮೊಬೈಲ್, ಚೆಕ್ ಮಾಡಿ ನನ್ನ ಮೊಬೈಲ್. ಮಾತಾಡಿ. ನಮ್ದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್. ಓಕೆ, ನಾನು ನಿಮ್ದು ಮಾಡ್ತೀನಿ, ನೀವು ನಂದು ಸಬ್ಸ್ಕ್ರೈಬ್ ಮಾಡಿ. ಏನಂತೀರಾ? ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಓಕೆ, ನೀವೇನಾದ್ರು ಹೇಳ್ತೀರಾ? डिप्रेशन, मैं डिप्रेशन में रहता हूँ हमेशा, अब भी मैं डिप्रेशन में हूँ. ಕುಡಿ. ಮರ್ಯಾದೆ ಅನ್ನೋದು ಏನಾದ್ರು ಇದೆಯಲ್ಲ ಸರ್? ಯಾಕೆ ಯಾಕೆ ಏನ್ದಿಕ್ಕೆ ಬ್ರೋ, ಏನಾಯ್ತು? ಶೇ, ನಮ್ನು ಬಿಟ್ಟು ಕುಡಿತಾ ಇದ್ರ ನೀವು. ಹಿಂಗ ಮೋಸ ಮಾಡೋದು ಮಾತ್ರ ಮಜಾ ಇರೋದು. ಬ್ರೋ, ದಿಸ್ ಇಸ್ ನಾಟ್ ಅಕ್ಸೆಪ್ಟೆಡ್. ತಗೊಳ್ಳಿ, ಅಲ್ಲಿ ಟೈಪ್ ಮಾಡಿ MAS ಬ್ರೋ ಇಲ್ಲಿ ಬ್ರೋ. ಯಾ, ಚಿಯರ್ಸ್ ಬ್ರೋ, ಯಾ ಚಿಯರ್ಸ್. ಈಗ ಗೊತ್ತಾಯ್ತಾ? ಚಿಯರ್ಸ್. ಓಕೆ, MASTI ಇದು H ತೆಗ್ಬಿಡಿ. ಮದ್ದು ರೋಡೆ ತಿಂತೀರ? ಮದ್ದು TIGOH. ಹಾಂ, ಏನ ಬ್ರೋ? ಗೈಸ್, ಇವ್ರದ್ದು 1.5 ಎಲ್ಲ ಬರೀ ಬೈಕ್ ವಿಡಿಯೋಸಾ ಬ್ರೋ? ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಏನು ಮೋಟೋ ಬ್ಲಾಗ್ ಮಾಡ್ಬೇಕಂತ ಇದ್ದೀರಾ? ಮಾಡಿ. ನಿಮ್ದು ಬ್ರೋ ಹೆಸರು ಏನಿದೆ ಅದರಲ್ಲಿ ಬ್ರೋ? ಯೂಟ್ಯೂಬಲ್ಲಿ ಏನಂತ ಹೆಸರಿದೆ ನಿಮ್ಮದು? ಡ್ರೈವ್ ವಿತ್ ಗೌಡನಾ? ಓಕೆ, ನೈಸ್ ಗೈಸ್, ಅದನ್ನೂ ಸಬ್ಸ್ಕ್ರೈಬ್ ಮಾಡ್ತಾರೆ. ಅಯ್ಯೋ ಕಳ್ಸಾಕ್ತೀನಿ ನಾನು. ಯಾವುದು? ಯಾವ್ದು ಬ್ಲಾಕ್ ಮಾಡ್ತೀನಿ ಅದೆಲ್ಲ ಇದು ಸ್ಟೋರಿ ಥರ ಬ್ರೋ, ಅವೆಲ್ಲ ಇಲ್ಲ ಗೈಸ್. ನನ್ನ ವಿಡಿಯೋನ ಅವ್ರಿಗೆ ಕಳಿಸ್ಬಿಟ್ಟು ಅವ್ರ ಚಾನಲ್ ಹಾಕ್ಬೇಕಂತ. ಯಾವ ಇವೆಲ್ಲ? ನಡೀರಿ, ಹೋಗೋಣ. ಅಯ್ಯೋ, ಮದುವೆ ಮಾಡ್ತಾ ಇಲ್ಲ, ನೀವು ಕೇಳಿ, ನಿಮ್ಗೆ ಯಾವ್ದು ಬೇಕು ಹೇಳಿ. ಅದೇ ಹಾರ್ಲಿಕ್ಸ್ ಬೇಕಾ? ಬ್ಲೂ ಕಲರ್ ಹಾರ್ಲಿಕ್ಸ್ ಕ್ರೇಟ್. ಓಕೆ, ಕುಡಿ. ನಡೀರಿ ಬ್ರೋ, ಇವಾಗೇನು ಫುಲ್ ಪಾರ್ಟಿ ನಾ ಮದುವೆ ಆದ್ಮೇಲೆ? ಯಾವ್ದು ಸ್ಲೈಸಲ್ಲಿ ನಾನು ಕೊಡ್ಸಿದ್ ಬ್ರೀಸರ್ ಹೊಡಿಬೇಕು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. 1000 ರೂಪಾಯಿ ಇಡ್ತೀನಿ, 1000 ರೂಪಾಯಿ ಇಡ್ತೀನಿ. ನೀವು ಬ್ರೀಸರೇ ಕೊಡ್ತೀನಿ, ಬಟ್ ನಾನು ಕೊಡ್ತಿರೋ ಬ್ರೀಸರ್ ಹೊಡಿಬೇಕು. ಬ್ರೀಸರೇ ಕೊಡ್ತೀನಿ, ಬ್ರೀಸರ್ ಅಂತ ನೇಮ್ ಮೂರು ಇರ್ತಾರೆ. ರಾಜೇಶ್ ಸರ್ಗೆ 2 ಮದುವೆ ಆಗುತ್ತೆ. ಹೆಂಗೆ ಹೇಳ್ತೀರಾ? ಅವರೇ ಹೇಳಿದ್ರಲ್ಲ ಇವಾಗ 2 ಇರುತ್ತೆ ಅಂತ. ಹೌದಾ ಬ್ರೋ? ಕಂಗ್ರ್ಯಾಚುಲೇಷನ್ ಬ್ರದರ್. ಹೌದಾ ಬ್ರೋ? ಇಬ್ಬರು ಹೆಂಡತಿಯರ ಮುದ್ದಿನ ಗಂಡ. ವಾ 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 ಬ್ರೋ, ನೆಕ್ಸ್ಟ್ ಲೆವೆಲ್ ಬ್ರೋ. ನೀವು ನೆಕ್ಸ್ಟ್ ಲೆವೆಲ್. ನೀವು ಎರಡು ಅಲ್ವಾ? ಒಂದ್ ತಗೊಂಡ್ರೆ ಒಂದ್ ಫ್ರೀನಾ? ಅಲ್ವಾ, 2 ತಗೊಂಡ್ರೆ ಒಂದ್ ಫ್ರೀನಾ? ಇಲ್ಲಾಂದ್ರೆ ಒಂದ್ ತಗೊಂಡ್ರೆ ಒಂದ್ ಫ್ರೀನಾ? ಬೈ ಒನ್ ಗೆಟ್ ಒನ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ತಂಗಿ ಇಲ್ಲ ಅಂದ್ರೆ ಹೌದಾ? ನಿಜವಾಗ್ಲು? ಶೋಭಿತ್ ಅವ್ರ ತಂಗಿನ? ನೋಡಿ. ಓ, ಸಿಸ್ಟರ್ ಆಫ್ ದಿ ಬ್ರೈಡ್. ಓ, ನೋಡಿ ಸಿಸ್ಟರ್ಗೋಸ್ಕರ ಹೆಂಗ್ ಬರ್ಕೊಂಡಿದ್ದಾರೆ, ಸಿಸ್ಟರ್ ಆಫ್ ದಿ ಬ್ರೈಡ್ ಅಂತ. ಈ ತರ ನಂಬಲ್ ಯಾರು ನಾವು ಅವಾಗ ತೋರಿಸ್ತೀವಿ. ಆಕ್ಚುಲಿ QR ಕೋಡಲ್ಲಿ ಬರ್ಕೋಬೇಕಿತ್ತು ನೀವು. ಹಿಂಗೆ ಸ್ಕ್ಯಾನ್ ಮಾಡ್ಕೊಂಡು ನೋಡಿ ನಮ್ಮ ಅಕ್ಕನೇ ಅವರು ಅಂತ. ಅಲೋ ಬ್ರೋ? ಬ್ರೋ, ಓಕೆ, ಹೋಗೋಣ. ಇಷ್ಟೆಲ್ಲ ಕಂಟೆಂಟ್ ಕೊಟ್ಟಿರೋದಕ್ಕೆ ಮಾತಿ ಪಾರ್ಟಿ ಕೊಡ್ತೀನಿ. ಸರಿ, ಆಯ್ತು. ಬಿಡ್ರಪ್ಪ, ಜಾಗ ಪಾಪ ತಾತ ಹೋಗ್ಲಿ. ಅಯ್ಯೋ ದೇವ್ರೆ, ಮನೆಗೆ ಎತ್ಕೊಂಡು ಹೋಗಿ ಬೆಸ್ಟು. ಏನಂತೀರ ಅವರು? ಅವ್ರನ್ನ ಸಾಕೋ ಜೊತೆಗೆ ಅದು ಸಾಕು. ಕೊಡಕ್ಕಾಗಲ್ಲ ಬ್ರೋ, ತುಂಬಾ ಕಾಪಿರೈಟ್ಸ್ ಬರುತ್ತೆ. ನನ್ಗೆ ಆಡಿ 3 ವಿಡಿಯೋ ಕಾಪಿರೈಟ್ಸ್ ಬಂತು, ಎಲ್ಲ ರಿಮೂವ್ ಮಾಡಿ ಹಾಕಿದ್ದೀನಿ. ಕರ್ಮ. ಜನ್ಮ ಬೇಡ, 101 ಜನ್ಮ ಕೂಡಿ ಬಾಳಬೇಕು. ಕಿವಿಯಲ್ಲಿ ರಕ್ತ ಬರ್ತದೆ. ಇವ್ರು ಹಾಡು ಕೇಳಿದ್ರಾ? ವಾ,
ಮತ್ತೆ ಬರ್ತಿದೆ ಬ್ರೋ ಅದು. ನನ್ನ ಹುಡುಕೊಂಬತ್ತೈತೆ. ಅಯ್ಯಯ್ಯೋ ಮೇಡಮ್, ನಿಮ್ಮ ನಾಯಿ ಬಿಡ್ತಲ್ಲ ಮೇಡಮ್. ಅಯ್ಯ ನಾಯಿ ಮರಿ ಎತ್ಕೊಂಡು ಮನೆಗೆ ಹೋಗ್ಬಿಡಿ ಬೆಸ್ಟು. ರೋಡ್ ಹತ್ರ ಹೋಗ್ಬಿಟ್ರೆ ಅಷ್ಟೇ ಪಾಪ. ನಾನಲ್ಲಪ್ಪ, ನೀನ್ ಎತ್ಕೊಂಡಿದ್ದೆ. ನಿಮ್ಮನ್ನ ಯಾರು ಅಡಾಪ್ಟ್ ಮಾಡ್ಕೊತಾರೆ? ನಾಯಿನ ಕೇಳ್ಬೇಡಪ್ಪ, ಇವ್ರು ಅಡಾಪ್ಟ್ ಮಾಡ್ಕೊತಾರಂತ ಇವರು. ನಾಯಿ ಮರಿ ತಿಂಡಿ ಬೇಕೆ ಕಾಸಂದಿ ನುಗ್ಬಾರ್ದಪ್ಪ. ನಾನು ಯೋಚನೆ ಮಾಡಿದೆ, KTM ಫಸ್ಟ್ ಯೋಚನೆ ಮಾಡಿದೆ, ಆಮೇಲೆ ರಾಯಲ್ ಎನ್ಫೀಲ್ಡ್ ಯೋಚನೆ ಮಾಡಿದೆ ಯಾವ ಬೈಕ್ ತೊಗೊಳ್ಳಿ ಅಂತ. ಆಮೇಲೆ ಇನ್ನೂ ಯೋಚನೆ ಮಾಡ್ತಾನೆ ಇದ್ದೀನಿ. ನಿಂಜ ತಗೋಬೇಕಾ? ಚೆನ್ನಾಗಿದೆ ಅದು. ನಡೀರಿ ಗೈಸ್, ತಿನ್ನಕ್ಕೆ ಹೋಗೋಣ. ನಿಮ್ಮ ಮಿಸ್ಟೇಕ್ ಬ್ರೋ, ನೀವು ಯಾಕೆ ಬ್ರೋ ಲೇಟಾಗಿ ಟಿಫನ್ ಮಾಡಿದ್ರಿ ಗೈಸ್? ಇವ್ರಿಬ್ರು ನೋಡಿ ಗೈಸ್, ಫೋಟೋಸ್ ತಗೊಂಡು ಸಾಕಾಗ್ಬಿಟ್ಟೈತೆ. ಕ್ಯಾಮ್ರಾಮನ್ ಗ್ರೇಟ್ ಸರ್ ನೀವು, ಗ್ರೇಟ್ ಸರ್ ನೀವು. ನಂಗ್ ಹೊಟ್ಟೆ ತುಂಬೋಗೈತೆ. ಊಟ ಮಾಡಲ್ವಾ? ಎಲ್ರಿಗೂ ಊಟಕ್ಕೆ ಹೋಗೋಣ ಅಂತಾರೆ. ಶೇ ಗೈಸ್, ನಮ್ಗೆ ಹೊಟ್ಟೆ ಎಷ್ಟು ಆಗ್ತದೆ ಶೋಭಿತಾ ಮತ್ತೆ ಇವರು ಹೆಸರು ನಾಗರಾಜು ಅವ್ರು ಬನ್ನಿ ಇವಾಗ ಮಾತಾಡ್ಸ್ಕೊಂಬರೋಣ. ಮುಯಿಗೆ ಕೊಟ್ಟು ಬಂದ್ಬಿಡೋಣ. ಓಕೆ ಫೋಟೋ. ಒಳಗಡೆ ಎಲ್ಲ ಅವ್ರು ಇಲ್ಲಿ. ವಾವ್, ಇಲ್ಲೇ ಅವರಲ್ಲ. ಏನು ಹೇಳ್ತೀರಾ ಬ್ರೋ ಅವ್ರ ಮದುವೆ ಬಗ್ಗೆ? ನಾನು ಕೇಸ್ ಹಾಕ್ತೀನಿ ಬ್ರೋ. ಏನಕ್ಕೆ? ಕಾರ್ ಮೇಲೆ ಕೂತಿರೋದಕ್ಕೆ. ಶೇ, ಅದು ನಂಬರ್ ಪ್ಲೇಟ್ ಮೇಲೆ ಕಾಲ್ ಹಾಕಿರೋದಕ್ಕೆ. ಶೋಭಿತ್ ಅವರೇ, ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಜಸ್ಟ್ ಸೇ ಸಾರಿ. ಏನಂತಾರ ಬ್ರೋ? ಹೌದು ಬ್ರೋ. ಸಾರಿ ಅಂದ್ಬಿಟ್ರು ಆಲ್ರೆಡಿ. ಯಾವ ಇವೆಲ್ಲ ಮ್ಯಾಮ್ ಬರ್ತಾ ಇದ್ದಾರೆ. ಸರ್ ಇವ್ರು ಗೊತ್ತು ತಾನೆ? ಗೊತ್ತಾ ಇವರು? ಇವ್ರು ಗೊತ್ತಾ ಯಾರು ಅಂತ? ಗೊತ್ತಾಯ್ತು, ಬಟ್ ಹೆಸರು ಎಲ್ಲ ನಾನು ಮರ್ತ್ಬಿಟ್ಟಿದ್ದೀನಿ. ನಮ್ಮ ಸಾರಿ ಮೇಡಮ್. ಯಾ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಗೈಸ್ ನೋಡಿ ಗೈಸ್, ಹುಡುಗ ಹುಡುಗಿ ಬರ್ತಾ ಇದ್ದಾರೆ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ. ಏನ್ ತೋರ್ಸಕ್ಕೆ ಬ್ರೋ? ಅರುಂಧತಿನಾಗ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅರುಂಧತಿ, ಸಾರಿ ನನ್ನ ಬಾಯಿಗೆ ಬದಲ ಅದು. ಓ ಸಾರಿ, ಬರ್ತಾ ಇದ್ದಾರೆ. ಶೋಭಿತಾ ಅವ್ರ ಹೆಂಗೆ ಸ್ಮೈಲ್ ಮಾಡಿ. ಎಸ್ ಸರಿ ಅಕ್ಕವ್ರೆ, ಹಾಯ್. ಅದೇ ಒಳಗಡೆ ಸೊ ಆಫ್ಟರ್ ಮ್ಯಾರೇಜ್ ಏನ್ ಫೀಲ್ ಆಗ್ತಾ ಇದೆ? ಹೆಂಗಿದೆ ಅನುಭವ? ನಿಜ ಹೇಳ್ಬೇಕು ಅಂತಂದ್ರೆ ನನ್ಗೆ ಏನು ಫೀಲ್ ಆಗ್ತಿಲ್ಲ. ನಾರ್ಮಲ್ ಆಗಿ ಅನಿಸ್ತದೆ. ನಾರ್ಮಲ್ ಆಗಿದ್ದೀನಿ. ಆ ತಾಳಿ ಕಟ್ಟೋ ವಿಡಿಯೋ ಹಾಕ್ತೀನಿ. ನಾನು ತಾಲಿ ಕಟ್ಬೇಕಾದ್ರೆ ನಾನು ನಗ್ತಿದ್ದೆ ಕಣೋ. ನೋಡ್ದೆ. ಸೊ ಏನೋ ಕೇಳ್ಬೇಕಂತ ಮತ್ತೆ ಬಿಟ್ನಲ್ಲ. ಗ್ರೂಪ್ ಆಫ್ ಆಂಟಿ ನಾವು. ಏನ್ ಬ್ರೋ, ಏನ್ ಕ್ವಶನ್ ಕೇಳ್ತಾ ಇದ್ದೀರಾ? ನೀವು ಆಂಟಿ ತಾನೇ ಇವಾಗಿಂದ? ಹೌದು. ಅಫಿಷಿಯಲಿ ಆಂಟಿ ಆಗ್ಬಿಟ್ರಾ? ಅಫಿಷಿಯಲಿ ಶಿ ಹ್ಯಾಸ್ ಬಿಕಮ್ ಎ ಆಂಟಿ. ಸವಾರಿ ನಾವು ಊಟಕ್ಕೆ ಬಂದಿದ್ದೀವಿ. ಇವಾಗ ಜಸ್ಟ್ ಊಟ ಮಾಡಬೇಕು. ವೇಟಿಂಗ್ ಫಾರ್ ದಿ ಫುಡ್. ಹಾಂ, ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ವಿ ಫೈನಲಿ. ಏನೋ ಎಕ್ಸ್ ಎಂಪ್ಲಾಯೀಸ್ ಕಮ್ ನೀವು ಎಲ್ಲ ಇರೋ ಎಂಪ್ಲಾಯೀಸ್ ಜೊತೆಗೆ ಎಕ್ಸ್ ಎಂಪ್ಲಾಯ್ ಕೂತ್ಕೊಂಡು ಊಟ ಮಾಡೋದು. ಭೈ ಮಜಾ ಆಯಾ. ಇವ್ನು ಯಾರು ಗೊತ್ತಾ ಬ್ರೋ? ಯಾರು ಹೇಳಿ ಬ್ರೋ, ಯಾರು ಅಂತ? ಕ್ವಾಲಿಟಿ ಪರ್ಸನ್. ಎಲ್ಲೋದ್ರೂ ಸ್ಟಾರ್ಟಿಂಗ್ QC ಮಾಡಿ ಹಿಡಿಯಲ್ಲ. ಇರ್ಲಿ ಬ್ರೋ, ಆದ್ರೂ ನೀವು ತುಂಬಾ ಸ್ಟ್ರಾಂಗ್ ಬ್ರೋ. ನೀವು ಬೇಕೇ ಬೇಕು ನಮ್ಮ ಇಮೇಜ್ಗೆ, ಏನಂತೀರಾ ಅಲ್ವಾ? ನೀವು ಇಲ್ಲ ಅಂದ್ರೆ ಕ್ವಾಲಿಟಿ ಹಂಗೆ. ಮನೇಲಿ ಅಲ್ಲೂ ಅಷ್ಟೇನೆ, ಅದೇ ದಾರಿ ಅದೇನೋ ಹಾಕಿದ್ರಲ್ಲ, ಅಲ್ಲೂ ಅಷ್ಟೇನೆ. ನಾವೆಲ್ಲ ಹೋಯ್ತಾ ಇರಿ ಪ್ರೊಸೆಸ್ ಪ್ರಕಾರ. ಸೆಂಟರ್ ಬಂದು ನುಗ್ಬಿಟ್ಟಾನೆ. ಅದು ಎಕ್ಸ್ಪರ್ಟ್ ಬ್ರೋ ನೀವು. ಅದೊಬ್ಬರೇ ಹಾ, ಕ್ವಾಲಿಟಿ ಎಲ್ಲರೂ ಚೆಕ್ ಮಾಡ್ಬೇಕಾರೆ. ಹೌದು ಹುಡುಗಿರು ನೋಡ್ಕೊಂಡಂಗೂ ನಾವೇ ಚೆಕ್ ಮಾಡ್ಬೇಕಾರೆ ಕ್ವಾಲಿಟಿ. ಹೇಳ್ರಿ ಬ್ರೋ. ಹೌದು, ಯು ಆರ್ ರೈಟ್ ಬ್ರೋ. ಇದಕ್ಕೆ ಕಮೆಂಟ್ ಮಾಡಿ ಗೈಸ್. ಏನಕ್ಕೆ? ಗೈಸ್ ಕ್ವಾಲಿಟಿ ಫಸ್ಟ್ ಅಲ್ವಾ? ಸೊ ಕ್ವಾಲಿಟಿಗೆ ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡ್ಬೇಕು. ಹೌದು ಅಂದ್ರೆ ಕಮೆಂಟ್ ಮಾಡಿ. ಕ್ವಾಲಿಟಿ ಫಸ್ಟೇ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಕ್ವಾಲಿಟಿ ಫಸ್ಟ್ ಇದ್ದಾಗ ಫಸ್ಟೇ ಬಂದು ಚೆಕ್ ಮಾಡಬೇಕು. ಎಂಡಿಂಗ್ ಅಲ್ಲಿ ಬಂದು ಚೆಕ್ ಮಾಡೋಕ್ಕಾಗಲ್ಲ.
ಆ್ಯಕ್ಚುಲಿ ಗೊತ್ತಾಯ್ತು. ಆ್ಯಕ್ಚುಲಿ ಪ್ರೊಸೆಸ್ಸಲ್ಲೇ ಕ್ವಾಲಿಟಿ ಚೆಕ್ ಮಾಡಬೇಕು, ಲಾಸ್ಟಲ್ಲೂ ಅಲ್ಲ ಫಸ್ಟಲ್ಲೂ ಅಲ್ಲ, ಲಾಸ್ಟು ಅದು ನಮ್ಮ ಏನಂತಾರೆ ಅದು ಎನ್ಶೂರ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಹಾಯ್ ಹಾಯ್ 12 seconds later. ಥ್ಯಾಂಕ್ ಯು. ಹಿಂಗೆ ಬ್ರೋ ಅದು ಸರಕ್ ಹಿಂಗೆ 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 ಮಾಡಿ ಸರಕ್. ಅಯ್ಯೋ ಸಾರಿ ಬ್ರೋ, ಅಯ್ಯೋ ದೇವ್ರೆ. A few inches later. ಬಾಟ್ಲ್ ಹಿಂದೆ. ಓಕೆ ಇಟ್ಕೊಂಡೆ ಬ್ರೋ. ಪೈಸಾ ಆಮೇಲೆ ಬದುಕ್ತಿದ್ದೆ ಬದುಕು. ಪೈಸ ಸಖತ್ತಾಗಿದೆ. ಯಾಕೆ ಈ ಲವಂಗಗಳು? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಓಕೆ ನೈಸ್. ಎರಡೇ ಬೈಟಲ್ಲಿ ಖಾಲಿ ಆಗೋಯ್ತು. ಕೋಸಂಬರಿ ಹಾಕಿ ಬ್ರೋ, ಹಾಕಿ ಹಾಕಿ. ಇನ್ನೇನೋ ಬರ್ತಾ ಇದೆ, ಹಾಕಿ ಸರ್. ಗೈಸ್ ಮಜಾ ಹಾಕಿ ಬಿಡು. ಸಾಕು. ಹೆಂಗಿದೆ ಬ್ರೋ ಫಸ್ಟ್ ಬೈಟಲ್ಲೇ? ಐಟಮ್ ಬರ್ತಾ ಬ್ರೋ. ಏನು ರೊಟ್ಟಿ ಇದು? ರಾಗಿ ಜೊತೆಗೆ ಅಕ್ಕಿ ರೊಟ್ಟಿ ಎರಡು ಮಿಕ್ಸಾ? ಓ ನನಗೆ ಪೀಸ್ ಹಾಕೋರೆ. ಪೀಸ್ ಹಾಕೋರ? ಓ ಬದನೇಕಾಯಿ. ನೋಡಿ ಗೈಸ್, ಅವ್ರಿಗೆ ಪೀಸ್ ಹಾಕೋರೆ, ನಮ್ಗೆ ಪೀಸ್ ಹಾಕಿಲ್ಲ ಅಷ್ಟೇ. ನಮ್ಮದು ವೈ ಪ್ಲೇನು, ಅವ್ರಿಗೆ ಪೀಸು. ಸ್ವಲ್ಪ ಹಾಕಿ, ಅರ್ಧ ಹಾಕಿ. ಹಾಂ ಸಾಕು ಸಾಕು ಸಾಕು, ಸ್ವಲ್ಪ ಹಾಕಿ ಬ್ರೋ ಸಾಕು. ನಮ್ದು ಇನ್ನೊಂದು ಕಡೆ ಬ್ಯಾಟಿಂಗಲ್ಲಿ ಹೋಗ್ಬೇಕಲ್ಲ, ಇನ್ನೊಂದು ಬ್ಯಾಟಿಂಗ್ ಹೋಗ್ಬೇಕಲ್ಲ ಅವರು, ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ ಗೈಸ್. ಇನ್ನೊಂದು ಸ್ವಲ್ಪ ಕಸಿನ್ದು ಊಟ ಇದು, ಕಸಿನ್ ಮದುವೆದು, ಅಲ್ಲಿಗೆ ಹೋಗ್ಬೇಕು. ಎಸ್, ಸೊ ಇದನ್ನು ತಿನ್ಕೊಂಡು ಓಡೋಣ, ಏನಂತೀರ? ಬನ್ನಿ ಗೈಸ್, ಐಸ್ ಕ್ರೀಮ್ ತಿನ್ನೋಣ. ಐಸ್ ಕ್ರೀಮ್, ಅಯ್ಯೋ ಫುಲ್ಲು ಐಸು. ಯಸ್, ಚೆನ್ನಾಗಿದೆ ಐಸ್ ಕ್ರೀಮ್. ಗೈಸ್ ನೋಡಿ ಗೈಸ್, ನಂದಿನಿ ಅವರು ಹೊಸದಾಗಿ ವಾಟರ್ ಬಾಟ್ಲ್ ಲಾಂಚ್ ಮಾಡಿದ್ದಾರೆ. ಹಾಂ, ಯಾಕೆ ಅವರು ಅದು ಲಾಂಚ್ ಮಾಡಿರೋದು? ಅವ್ರು ನಂದಿನಿ ಐಸ್ ಕ್ರೀಮ್ ಬೇರೆ ಲಾಂಚ್ ಮಾಡಿದ್ದಾರೆ. ಹಾಂ, ಹಾಲು ಜೊತೆಗೆ ನೀರನ್ನ ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಮಾಡಿರ್ತಾರೆ ಆಲ್ರೆಡಿ. ಹಾಂ, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅಂತ ನೀರನ್ನ ಸಪ್ರೇಟಾಗಿ ಕೊಟ್ಟಿರ್ತಾರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಬ್ರೋ? ಅದಕ್ಕೆ 2 ಬಾಟಲ್ ಇಟ್ಟಿದ್ದೀನಿ. ಓ ಹಂಗೆ ಹೋಗಿ ಮಿಕ್ಸ್ ಮಾಡ್ಕೊಳಕ್ಕೆ ಅಂತನಾ? ವಾ ಗೈಸ್, ಊಟ ಸಖತ್ತಾಗಿತ್ತು. ನಿಮ್ಗೆ ಹೆಂಗಿತ್ತು ಊಟ? ಇಷ್ಟ ಆಯ್ತಾ? ಏನು ಇಷ್ಟ ಆಯಿತು ಅದರಲ್ಲಿ ಮೈನಾಗಿ? ಎಲ್ಲ ಇಷ್ಟ ಆಯ್ತು, ಅದು ಏನು ತಿನ್ನೋಕ್ಕಾಗಲಿಲ್ಲ. ಏಕೆ? ನೋಡಿ ಅಂದರೆ ಬೆಳಗ್ಗೆ ನಾಷ್ಟ ತಿಂದ್ಬಿಟ್ಟು ಹಂಗೆ ಇವಾಗ ಊಟಕ್ಕೆ ಬಂದ್ರಲ್ಲ, ಮೇ ಬಿ ಮತ್ತೆ ಅಲ್ಲಿ ಒಂದು ಜ್ಯೂಸ್ ಕುಡಿದ್ವಲ್ಲ ಅದಕ್ಕೆ. ಜ್ಯೂಸ್ ಕುಡ್ದಿದ್ದಕ್ಕೆ ಹೊಟ್ಟೆ ತುಂಬೋಯ್ತಾ? ಯಾವ ಇವೆಲ್ಲ ಯಾವ ರೀತಿನಪ್ಪ ನೀವೆಲ್ಲ? ಮೇಡಮ್ ಹೆಂಗಿತ್ತು ಊಟ? ಹ್ಯಾಂಡ್ ವಾಶ್ ಮಾಡಾದ್ಮೇಲೆ ಹೇಳ್ತೀರಾ? ಬ್ರೋ ನಿಮ್ಗೆ ಹೆಂಗಿತ್ತು ಬ್ರೋ ಊಟ? ಆಲ್ ಗುಡ್. ನಮ್ಮ ಬ್ರೋದು ವೆಯ್ಟಿಂಗ್ ಇವಾಗ. ಬ್ರೋ ಹೆಂಗಿತ್ತು ಊಟ? ಹಾಂ, ಚೆನ್ನಾಗಿತ್ತಾ? ಸೂಪರ್. ಓಕೆ, ಹೆಂಗಿತ್ತು ಊಟ? ಚೆನ್ನಾಗಿತ್ತು. ಇವ್ರ ಮದುವೆಗೂ ಇವ್ರನ್ನೇ ಕರ್ಸ್ಬೇಕಂತೆ. ಭಟ್ರಿಗೆ ಇನ್ಫಾರ್ಮ್ ಮಾಡ್ಬಿಡಿ, ನನ್ನ ಮತ್ತೆಗೂ ಇರ್ತೀವಿ. ಪ್ರೀ ಬುಕ್ ಮಾಡ್ಕೊಂಬಿಡಿ ಬೆಸ್ಟು. ಐಟಮ್ಸ್ ನೀವು ಹೇಳ್ತೀರ, ಐಟಮ್ಸ್ ನೀವು ಹೇಳ್ತೀರ. ನೀನು ಭಟ್ರು ಬುಕ್ ಮಾಡು, ನೀನು ಐಟಮ್ಸ್ ಬುಕ್ ಮಾಡು. ವಾಹ್ ವಾಹ್ ನನ್ನ ಮದುವೆಗೆ ಗೈಸ್, ಊಟ ನಿಜವಾಗ್ಲೂ ಚೆನ್ನಾಗಿದೆ. ಗಂಡ ಗಂಡು ಬುಕ್ ಮಾಡೋದ? ಬೇಗ ಮದುವೆ ಆಗಿ ಕೀರ್ತನ ಅವರೇ ನೆಕ್ಸ್ಟ್ ಮದುವೆಗೆ ಬರೋಣ, ಇನ್ವೈಟ್ ಮಾಡಿ, ಏನಂತೀರಾ? ಓಕೆ ಬ್ರೋ, ಓಕೆ. ಗೈಸ್, ನೆಕ್ಸ್ಟ್ ಕೀರ್ತನ ಅವ್ರ ಮದುವೆ. ನೀವು ಬನ್ನಿ, ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಬನ್ನಿ. ಯೂಟ್ಯೂಬರ್ಸ್ ಎಲ್ಲ ಇಲ್ಲೇ ಬಂದ್ಬಿಡಿ. ಎಲ್ಲಿ ಮದುವೆ ಆಗೋದು ನೀವು? ಆದ್ರೂ ಕೂಡ ನಮ್ಮ ಚನ್ನಪಟ್ಟಣದಲ್ಲೇ. ನೀವು ಬಾಂಧವರನ್ನು ಕರೆ ತನ್ನಿ. ಏನು ಬ್ರೋ? ನೀವು ಬನ್ನಿ, ನಿಮ್ಮ ಬಾಂಧವರನ್ನು ಕರೆ ತನ್ನಿ. ವಾವ್ ವಾವ್. ಒಟ್ನಲ್ಲಿ ಎಲ್ಲರೂ ಅವ್ರ ಮದುವೆಗೆ ಬನ್ನಿ ಅಷ್ಟೇ. ಗೈಸ್ ನೋಡಿ ಗೈಸ್, ಮದುವೆ ಎಲ್ಲೆಲ್ಲ ಓಡಾಡ್ಕೊಂಡು ಅವರೇ. ಹಾಂ, ರಿಸೆಪ್ಷನ್ ಇದೆ, ಮುಗಿಸ್ಕೊಂಡು
ಊರಿಗೆ ಹೋಗೋಣ. ಕಮ್ ಲೆಟ್ಸ್ ಗೋ ಗೈಸ್. ನೋಡಿ ಗೈಸ್, ಫುಲ್ಲು ರಿಸೆಪ್ಷನ್ ನಡೀತಾ ಇದೆ. ಮದುವೆ ಆದಮೇಲೆ ಇದು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ, ಎಲ್ಲ ಜನ ಜಾಸ್ತಿ ಇದ್ದಾರೆ ಅಂತ ನೋಡಿ. ಎಲ್ಲ ನಮ್ಗೆ ಹೆಂಗಿಲ್ಲ ಇದೆ. ಓಕೆ, ಮಾಡಿ ಪರವಾಗಿಲ್ಲ, ಬೇಡ. ಇವರೆಲ್ಲ ಇದ್ದಾರೆ, ಕರ್ಕೊಂಡು ಮಾಡಿ. ಹೇಳಿ ಹಾಯ್ ಗೈಸ್ ಹೇಳ್ಬಿಡಿ. ಆಯಿತು, ಹಾಯ್ ಗೈಸ್ ಹೇಳ್ಬಿಡಿ. ಮಾಡ್ರಿ, ಡ್ಯಾನ್ಸ್ ಮಾಡ್ರಿ. ಎಸ್ ಗೈಸ್, ಇವ್ರು ನೋಡ್ಕೊಳ್ಳಿ. ಸಾಂಗ್ ಬರ್ತಾ ಇದೆಯಲ್ಲ, ಇವರು ಇನ್ಫ್ಲೂಯೆನ್ಸರ್ ಆಗ್ಬೇಕಂತಿದ್ದಾರಲ್ಲಿ. ನೋಡಿ ಆಗ್ತಾ ಇದೆ ಗೈಸ್. ಮೊಯ್ ಕೊಡಬೇಕು, ಮೊಯ್ ಕೊಟ್ಬಿಟ್ಟು ಹೋಗೋಣ. ಮ್ಯಾರಿಡ್ ಲೈಫ್ ಶೋಭಿತವ್ರೆ, ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಫೈನಲಿ ಶೋಭಿತವ್ರು ಎಂಟ್ರಿ ಆಗ್ತಿದ್ದಾರೆ, ಪರವಾಗಿಲ್ಲ. ಶೋಭಿತವ್ರೆ ಕಂಗ್ರ್ಯಾಚುಲೇಷನ್, ಹ್ಯಾಪಿ ಮ್ಯಾರಿಡ್ ಲೈಫ್. ಬನ್ನಿ ಬ್ರೋ, ಬನ್ನಿ ನಿಂತ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ಮೀಟ್. ಎಸ್, ಸಿಗುವ. ಭಾನುವಾರ ನಾನು ಬರೋಕ್ಕಾಗಲ್ಲ. ಸಿಗೋಣ ಮೇಡಮ್. ಬ್ರೋ, ಸಿ ಯು. ಬೈ. ನೈಸ್ ಮೀಟಿಂಗ್ ಯು ಆಲ್. ಥ್ಯಾಂಕ್ ಯು ಬ್ರೋ. ಫೋಟೋಸ್ ಎಲ್ಲ ಆಯಿತು, ಕಳಿಸ್ಕೊಡ್ತೀನಿ. ನೀವು ನಂದೆಲ್ಲ ಕಳಿಸ್ಕೊಟ್ಬಿಡಿ. ಏನು ಬ್ರೋ ಫೋಟೋಸು? ಫೋಟೋಸ್ ಜಾಬ್ ಕೊಡಂಗಿಲ್ಲ. ಆಯಿತು, ಕೊಡಲ್ಲ ಬ್ರೋ. ಎಲ್ಲಿ ಮಿಗ್ದವರಲ್ಲ, ಅಷ್ಟೇ ತಾನೇ? ಓಕೆ ಗೈಸ್. ಶೋಭಿತ್ ಅವ್ರು ಆಡಿಯೋಲ್ಲಿ ಇದ್ದಾರೆ. ಇವತ್ತು ಓಡಿಸಿದ್ರೆ ಕ್ವಾಲಿಟಿ ಲಿಂಕ್ ಇರ್ತಿದೆ. ಏನ ಬ್ರೋ? ಶೋಭಿತ್ ಅವರೇ ಬಾಯ್ ಮಾಡಿಬಿಡಿ. ಓಕೆ, ಬಾಯ್. ಸೊ ನಾವು ಓಡೋಣ ಗೈಸ್. ಬಾಯ್ ಗೈಸ್. ಫೈನಲಿ ಬ್ಯಾಕ್ ಟು ಹೋಮ್. ಆ್ಯಂಡ್ ನಿಜವಾಗ್ಲೂ ಚೆನ್ನಾಗಿತ್ತು ದಿನ ಮಾತ್ರ ಅವ್ರ ಜೊತೆ. ಅವ್ರನ್ನ ನೆಕ್ಸ್ಟ್ ಕಂಪ್ನಿ ಕೊಲೀಗ್ಸ್ ಇರ್ಬೋದು, ಬಟ್ ದಿ ವೈಬ್ ದೇ ಗೇವ್ ನೆಕ್ಸ್ಟ್ ಲೆವೆಲ್. ಸಕ್ಕತ್ತಾಗಿತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಖುಷಿ ಆಯಿತು ನಿಜವಾಗ್ಲೂ ಅವ್ರ ಜೊತೆ ಎಲ್ಲ ಓಡಾಡಿಕೊಂಡು ಶೋಭಿತ್ ಅವ್ರ ಮದುವೆ ಅಟೆಂಡ್ ಮಾಡಿದ್ದು. ದೇ ಆಲ್ ಕ್ರೇಜಿ ಗೈಸ್. ಐ ಡೋಂಟ್ ನೋ ವರ್ಡ್ಸ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಗುಡ್ ಫ್ರೆಂಡ್ಸ್ ಫ್ರಮ್ ಇಮೇಜ್ ಕಂಪ್ನಿ. ಅದು ನಂಗೆ ತುಂಬ ಪಾಠ ಕಲಿಸಿದೆ, ತುಂಬ ಹೇಳ್ಕೊಟ್ಟಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಆಲ್ಸೋ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಇಷ್ಟೇ. ಇವಾಗ ಇನ್ನೊಂದು ಫಂಕ್ಷನ್ ಅಟೆಂಡ್ ಮಾಡಬೇಕು. ಫಂಕ್ಷನ್ ಮೇಲೆ ಫಂಕ್ಷನ್ಸ್ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನಮ್ಮ ವೀಡಿಯೋಸ್ ನೋಡ್ತಾ ಇರಿ, ಹಾಗೆ ಲೈಕ್ ಮಾಡ್ತಾಯಿರಿ. ಸಿಗುವ. ಬಾಯ್. बाय टाटा गुड बाय गया.